ಹುಡುಗಂಗೆ ಎಲ್ಲ ಇಷ್ಟ ಆಗ್ತೀವಿ ನಾನು ಕಾಣಿಸ್ತಾ ಇರೋದು ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರ್ಯಾಂಡಮ್ ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಕ್ಲಾಸೆಲ್ಲ ಮುಗಿಸ್ಕೊಂಡಾದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಕ್ಲಾಸೆಲ್ಲ ಮುಗೀತು, ನಮಗೆಲ್ಲ 3 ಪೀರಿಯಡ್ಸ್ ಇರುತ್ತೆ. 3 ಪೀರಿಯಡ್ ಕ್ಲಾಸ್ ತೆಗೆದಾಯಿತು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಶಿಲ್ಪ ತುಂಬ ಮಾತಾಡಿಕೊಂಡು ಮತ್ತು ಒಂಥರ ನಮ್ಮ ಕಾಲೇಜೇ ನೋಡೋಕ್ಕೆ ಒಂದು ಚಂದ ಅಂದರೆ ಬರೀ ಮರ, ಪಕ್ಷಿ, ಅಳಿಲು, ಕಾಗೆ ಇದೇ ಆಗಿರುತ್ತೆ. ಕಾಗೆಗಳದಂತೂ ಕಾಟ ತಲೆ ಮೇಲೇ ಪಿಕ್ಕ ಮಾಡುತ್ತೆ. ನೋಡಿ ನನ್ನ ಫ್ರೆಂಡು ಬ್ಯಾಗ್ ಇಡಕ್ಕೆ ಹೋದಾಗ ನನ್ನ ಕಣ್ಣು ಮುಂದೆ ಪಿಚಿಕ್ಕಿಂತ ಕಕ್ಕ ನಾನಂತೂ ಫುಲ್ಲು ನಗು, ನನಗೆ ಕಂಟ್ರೋಲೇ ಆಗ್ತಿಲ್ಲ ನಗು ಅಂತೂ. ಇವರೆಲ್ಲ ಜೂನಿಯರ್ಸು, ಇವಳಿಗಂತೂ ನಾಚಿಕೆ. ಆಗಲೇ ತೋರಿಸು ಅಂದ್ಬಿಟ್ಟು ಇವಾಗ ನಾಚಿಕೆ ಅಂತೆ. ಮಾತಾಡು ಸೀನಿಯರ್ ಹೇಳ್ತಿದ್ದೀನಿ, ಮಾತಾಡು. ನಾಚಿಕೆ ನೋಡು. ಹೌದು, ವಿಡಿಯೋ ಆನ್ ಮಾಡಿದಾಗ ಎಷ್ಟು ನಾಚಿಕೆ ಬರುತ್ತಲ್ಲ. ಹೌದು. ಹಾಗೆ ನಂದು ಜೂನಿಯರ್ಸನ್ನೆಲ್ಲ ಮಾತಾಡಿಸ್ಕೊಂಡು ಅವರೆಲ್ಲ ನಮಗೆ ಗೊತ್ತಿಲ್ಲದೆ ಪ್ರಮೋಷನ್ ಕೊಡ್ತಾರೆ. ನಮ್ಮ ವೀಡಿಯೋನೆಲ್ಲ ಗ್ರೂಪಿಗೆ ಹಾಕಿ ಅಲ್ಲಿ ಹಾಕ್ತಾರೆ. ಮತ್ತು ವಾರ್ಡಿಗೆ ಬಂದಾಗ ನಮ್ಮ ವಾರ್ಡಲ್ಲೂ ಎಲ್ಲ ಜೂನಿಯರ್ಸ್ ಇದ್ದರು, ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ. ಇವನು ಕಾಶ್ಮೀರದ ಹುಡುಗ, ಈ ದೊಡ್ಡವನಿದೆ ಅಲ್ವಾ, ಅವನಿಗೆ ಕನ್ನಡ ಬರೋದಿಲ್ಲ. ಸೊ ಕನ್ನಡ ಸಾಂಗ್ ಹಾಡಿಸ್ಕೊಂಡು ಕೂತಿದ್ವಿ. ಕಾಮಿಡಿ ಇತ್ತು ಅವನು ಹಾಡೋದು. Sing song. How much love in Kannada? Sing. Hey. Sing. I don't know, bro. Who give this time? I will tell you. She will teach you. Repeat it. Okay, see. Okay, I will go. Oi. ಕನ್ನಡಿಗ. ನಾನು. ನೀವು ಕನ್ನಡಿಗ. You also. Tell. ನಾನು ಕನ್ನಡಿಗ. ನಾನು ಮೈಸೂರಲ್ಲಿ ಇದ್ದೇನೆ. ನಾನು ಮೈಸೂರಲ್ಲಿ ಇದ್ದೇನೆ. ಓಕೆ. ನಾನು ಕನ್ನಡವನ್ನು ಕಲಿಯುತ್ತೇನೆ. ನಾನು ಕನ್ನಡದಲ್ಲಿ ಕಲಿಯುತ್ತೇನೆ. ಕನ್ನಡವನ್ನು ಕಲಿಯುತ್ತೇನೆ. ಕನ್ನಡವನ್ನು ಕಲಿಯುತ್ತೇನೆ. ಓಕೆ. Okay, thank you so much all. I promise I don't know. If I know, see you. I don't have practice. How can I tell ya? ಅವ್ನು ಕನ್ನಡ ಸಾಂಗ್ ಎಲ್ಲ ನಗಡಿ. ಮತ್ತು ವಾರ್ಡ್ ಮುಗೀತು, ಈಗ ಬರುತ್ತೀನಿ. ನಂದು ಇನ್ನೊಂದು ಜೂನಿಯರ್ ಸಿಗ್ತಾ. ಇದು ನಮ್ಮದು ಫೇವ್ರೆಟ್ ಜೂನಿಯರು ಉದ್ದಾಂಡಿ ಸಚಿನ್. ಆಗಲ್ಲಿ ಒಂದ್ಸಾರಿ ಅವನ್ನ ತಗೊಳ್ಳಿ. ಇಲ್ಲಿ ಎಷ್ಟು ಉದ್ದ ಇದೆಯಾ? ಅವನು ಉದ್ದಾಂಡಿ ಸಚಿನಿ, ಇವನು ನಿಖಿಲ್ ಅಂತ ಬರೀ ಬಾಯಿ ಬಡ್ಕ ತುಂಬ ಮಾತಾಡ್ತಾನೆ. ಆಮೇಲೆ ಇವತ್ತು ಡೆಂಟಲ್ ಡಾಕ್ಟರ್ ಹತ್ರ ನನಗೆ ಹೋಗಬೇಕಾಗಿತ್ತು, ಅಪಾಯಿಂಟ್ಮೆಂಟ್ ಇತ್ತು. ಸೊ ಅವರಿಗೆ ಕ್ಯಾಶಾಗೆ ಕೊಡಬೇಕು, ಅದಕ್ಕೆ ATMಗೆ ಹೋಗಿ ಕ್ಯಾಶ್ ಡ್ರಾ ಮಾಡ್ತಿದ್ದೆವು. ಒಳ್ಳೆ ಪೊಟ್ರ ಥರ ಎಷ್ಟು 550 ಹಾಕ್ಬಿಟ್ಟು ಮಾಡ್ತಿದ್ವಿ, ನಮಗೆ ಬರ್ತಾನೆ ಇಲ್ಲ ಕ್ಯಾಶ್. ಆಮೇಲೆ ಹೇಳಿದ್ರು 500 ಹಾಕಬಾರ್ದು, ಜಾಸ್ತಿನೇ ಹಾಕಬೇಕು ಅಂತ. ಇದು ಇನ್ನೊಬ್ಬ ನಮ್ಮದು ಜೂನಿಯರ್ ಅಪ್ಪು ಅಂತ, ಪುನೀತ್ ರಾಜ್ಕುಮಾರ್ ಫ್ಯಾನ್. ಆಮೇಲೆ ಬಂದು ಬೇಗ ಫ್ರೆಶ್ ಅಪ್ ಆಗಿ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. 5:30ಗೆ ಅಪಾಯಿಂಟ್ಮೆಂಟ್ ಇತ್ತು ಅಂತ. ಶಿಲ್ಪನಿಗೆ 5:30ಗೆ ರೆಡಿ ಆಗಂದ್ರೆ ಅವಳು 5:30 ರೆಡಿ ಆಗಿದ್ದಾಳೆ. ಆ್ಯಕ್ಚುಲಿ ನಂಗೆ ಅಪಾಯಿಂಟ್ಮೆಂಟೇ 5:30ಗಿದೆ. ಅವಳಂತೂ ಜಾತ್ರೆ. ಆಮೇಲೆ ಪುನಃ ಅವಳಿಗೆ ಫೋನ್ ಮಾಡಿ ಬೇಗ 5 ಗಂಟೆಗೆ ರೆಡಿಯಾಗಿ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಹೋಗ್ತಾ ಇದ್ವಿ. ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ
ಕ್ಲಿಪ್ ಹಾಕ್ಸಕ್ಕೆ ಅಲ್ಲ, ಕ್ಲಿಪ್ ಹಾಕಿದೆ, ಕಂಬಿ ಹಾಕ್ಸಕ್ಕೆ ಹೋಗ್ತಾ ಇದೀವಿ. ಕಂಬಿ ವೈರ್ ಇವಾಗ ಇಷ್ಟು ದಿನ ಹಾಕಿರೋದು ಕ್ಲಿಪ್ಪು, ಇವಾಗ ಕಂಬಿ ಹಾಕ್ಸಕ್ಕೆ. ಅಯ್ಯೋ, ಕ್ಲಿಪ್ ಹಾಕ್ಸಿನಿ 3 ತಿಂಗಳಾಯ್ತು. ಆಗ ಬೀಳಿಸ್ಕೊಳ್ಳೋದೇ ಆಯಿತು, ಡಾಕ್ಟ್ರ್ ಜೊತೆ ಬೈಸ್ಕೊಳ್ಳೋದೇ ಆಯಿತು. ಮತ್ತು ಈಗ ಹೋಗ್ತಾ ಇದ್ದೀವಿ. ಓದಬೇಕು, ನಂಗೆ ಆಗ್ತಿಲ್ಲ. ನನಗೆ ಕಿವಿ ನೋವು, ಕಣ್ಣು ನೋವು, ಗಂಟಲು ನೋವು, ಕಿವಿ ನೋವು ಅಂತಾಳೆ, ಒಂದಿನ ಕಣ್ಣು ಅಂತಾಳೆ, ಒಂದಿನ ಮೂಗು ನೋವು ಅಂತಾಳೆ. ಓದಕ್ಕೆ ಬಂದರೆ ಸಾಕು, ಏನಾದರೂ ಒಂದು ಹೇಳ್ತಾಳೆ. ಏನು ಮಾಡು. ಶಿಲ್ಪ ಅಂತೂ ನರೇಂದ್ರ ಮೋದಿಗಿಂತ ಬ್ಯುಸಿ ಇರ್ತಾಳೆ ಅನ್ಕೋತೀನಿ. ಎಷ್ಟು ಕಾಲ್ ಬರುತ್ತೆ ಗೊತ್ತಾ ಅವಳಿಗೆ ದಿನಕ್ಕೆ. ಅವಳು ಯಾರಿಗೂ ಎಂಥ ರೂಮ್ ನೋಡಿ ಅರೇಂಜ್ ಮಾಡ್ತಾಯಿದ್ಲು, ರೂಮ್ ನೋಡ್ತಾ ಇಲ್ಲ, ಅದ್ರ ಬ್ಯುಸಿಲಿ ಮಾತಾಡ್ಕೊಳ್ತಿದ್ಲು. ನಾನು ಈ ಕಡೆ ವೀಡಿಯೋ ಮಾಡ್ಕೊಂಡು ಇಬ್ಬರಳು ಮೇಲೆ ಹೋಗ್ತಾಯಿದ್ವಿ. ಈ ಮಾರ್ಕೆಟ್ಗಳನ್ನಂತೂ ಎಷ್ಟು ಸತಿ ತೋರಿಸಿರ್ತೀವೋ ಗೊತ್ತಿಲ್ಲ. ನಮ್ಮ ಲೈಫ್ ಇಷ್ಟ ಆಯಿತು, ತಿನ್ನೋದು, ಮಲಗೋದು, ಕಾಲೇಜಿಗೆ ಹೋಗೋದು, ಮಾರ್ಕೆಟಿಗೆ ಹೋಗೋದು, ಅಡುಗೆ ಮಾಡೋದು. ಇಷ್ಟರಲ್ಲೇ ನನ್ನ ಲೈಫ್ ಮುಗಿತಿದೆ. ಬರೀ ಬೋರಿಂಗ್ ಅಂದರೆ ಬೋರಿಂಗ್ ಅಲ್ವಾ ಆಂಟಿ ಅಂತ ಇದ್ರೆ. ಹಾಂ, ಇವಳೆ ನೂಟಿ ಅಲ್ಲೇ ಇವಳು ಕೋಳಿ ಖಾರ. ನನಗೆ ಆ ರೋಡ್ ಸೈಡಲ್ಲಿರೋ ಫ್ರೂಟ್ ಶಾಪ್ ನೋಡಿದ್ರೆ ಇಷ್ಟ ಅನಿಸುತ್ತೆ, ಆಸೆ ಆಗುತ್ತೆ. ಎಷ್ಟು ಚೆಂದ ನೋಡಿ ಜೋಡಿಸಿಟ್ಟಿರ್ತಾರೆ. ಬಟ್ ಅಷ್ಟೇ ರೇಟು ಇರುತ್ತೆ ಫ್ರೂಟ್ಸಿಗೆಲ್ಲ. ತಲುಪಕ್ಕಾಯ್ತೀನಿ ನೀನು 5 ನಿಮಿಷ ಅನ್ಕೋತೀನಿ. ಭಯ ಆಗ್ತೈತಿ, ಅವಳಿಗೆ ನೋವಾಗುತ್ತೆ ಅಂತ ಭಯದಲ್ಲಿ ಭಯ ಆಗ್ತಿದ್ದೀನಿ. ಅಲ್ಲ, ಭಯ ಆಗ್ತಿದೆ ಅಂತ ಭಯ ಆಗ್ತಿದೆ. ಮತ್ತೆ ಮಂಡೆಯಿಂದ ಎಕ್ಸಾಮ್ ಇದೆ, ಅದಕ್ಕೆ ತುಂಬ ಭಯ ಆಗ್ತಿದೆ. ನನ್ನ ತಲೆ ಬಂದು ತಲುಪಿದ್ವಿ ಈಗ ಹಾಸ್ಪಿಟಲಿಗೆ. ಹೆಂಗೋ ಗೂಗಲ್ ಮ್ಯಾಪ್ ಎಲ್ಲ ಹಾಕ್ಕೊಂಡು ಅಲ್ದುಕೊಂಡು ಅಲ್ದಾಡಿ ಎಲ್ಲ ಬಂದು ತಲುಪಿ ನಾನು ಶಿಲ್ಪ ಕೂತಿದ್ದೀವಿ. ಒಂದು ಇಬ್ಬರಲ್ಲಿ ಇದ್ದರು ಅಷ್ಟೇ. ಒಂದು ಆಂಟಿಗೆ ತುಂಬ ಹೊತ್ತು ಮಾಡಿದ್ರು, ಬಟ್ ನಮಗೆ ಸ್ವಲ್ಪ ಲೇಟ್ ಆಯಿತು. ಅದೇ ಕ್ಲಿನಿಕ್ ಅಂತೂ ಫುಲ್ ಸೈಲೆಂಟ್. ನಾವಿಬ್ಬರೇ ಕೋತಿ ಥರ ನಾವು ವೀಡಿಯೋ ನೋಡ್ಕೊಂಡು ನಗಾಡ್ತಿದ್ವಿ. ಅದರಲ್ಲಿ ಬೇರೆ ಶಿಲ್ಪದು ಒಮ್ಮೆಗೆ ಜೋರು ಸೌಂಡು ರೀಲ್ಸ್ ನೋಡೋತ್ತಿಗೆ. ನನಗಂತೂ ನಗು ಕಂಟ್ರೋಲ್ ಆಗಿಲ್ಲ. ಕ್ಲಿಪ್ ಹಾಕ್ಸಿ ಆಯಿತು. ನೋವೇನಾಗ್ತಿಲ್ಲ, ಬಟ್ ತಲೆ ಒಂಥರ ಏನೋ ಗುಮ್ ಅಂತಿದೆ. ತಲೆ ಗುಮ್ ಅಂತಿದೆ, ನೋವೇನಾಗಿಲ್ಲ. ಒಂಥರ ಸಾಫ್ಟ್ ಸ್ಪಂಜ್ ಇಟ್ಟಂಗೆ ಅನ್ನಿಸ್ತಿದೆ. ನೋವೇನಾಗಿಲ್ಲ ನನಗೆ. ಎಲ್ಲ ಭಯ ಪಡಿಸಿದ್ರು. ಹಲಸಿನಕಾಯಿದು ಸ್ಮೆಲ್ಲು ಫುಲ್ ಹೊಡಿತಿತ್ತು. ಆಸೆ ಇತ್ತು ಇಬ್ಬರಳು ತಿನ್ನೋಣ ಅಂತ ಹೋಗೋಣ ಅಂತ. ನೋಡಿದ್ರೆ ಬರೀ 20 ರೂಪಾಯಿಗೆ 4 ಚೋಳೆ ಅಂದರು. ಸೊ ಬೇಡ ಅಂದ್ಕೊಂಡು ಹೀಗೆ ಮಾರ್ಕೆಟ್ ಸೈಡ್ ಈ ಕಡೆ ಬಂದು. ಯಾವತ್ತೂ ಮಾರ್ಕೆಟ್ ರಶ್ ಇರುತ್ತೆ, ಬಟ್ ಇಷ್ಟೊಂದು ರಶ್, ಇಷ್ಟೊಂದು ಅಂಗಡಿನ ನಾನು ನೋಡೇ ಇಲ್ಲ. ಇವತ್ತೇ ನೋಡಿದ್ದು. ಮೇ ಬಿ ಇಲ್ಲಿ ಸಾಟರ್ಡೆ ಸಂತೆ ಆಗಿರಬೇಕೇನೋ. ಶಿಲ್ಪ ನೋಡಿ ಅಲ್ಲಿ ಇಲ್ಲಿ ನೋಡಿಕೊಂಡು ಗೋಲ್ಗಪ್ಪ ತಿನ್ನೋಣ ಅಂತ ಹೊರಟ್ಲು. ಶಿಲ್ಪ ಎಷ್ಟು ಸ್ಪೀಡಿಗೆ ಹೋಗ್ತಿದ್ದಾಳೆ ಅಂದರೆ ಉಸೇನ್ ಬೋಲ್ಟ್ನೇ ಮೀರಿಸ್ಬಿಡ್ತಾಳೇನು, ಅಷ್ಟು ಸ್ಪೀಡಾಗಿ ಹೋಗ್ತಿದ್ದಾಳೆ. ನನಗೆ ಶೀತ ಆಗಿ ಮಾತಾಡೋಕ್ಕೆ ಆಗ್ತಿಲ್ಲ. ಆಗಾಗ ಮೂಗು ಕಟ್ತಾ ಇದೆ. ನಾನಂತೂ ಗೋಲ್ಗಪ್ಪ ತಿನ್ನೋಳೆ ಅಲ್ಲ, ಇವಳ ಜೊತೆ ಸೇರಿಕೊಂಡು ಈಗೀಗ ಯಾಕೆಕೋ ಆಗಾಗ ತಿಂತಿದ್ದೀನಿ. ನನಗೆ ತಿಂದಾಗೆಲ್ಲ ಜ್ವರ ಬರುತ್ತೆ. ಅದಕ್ಕೆ ಈಗ ಫುಲ್ಲು ಜ್ವರದಲ್ಲೇ ಬಿದ್ದಿದ್ದೀನಿ ನಾನಂತೂ. ನನ್ನ ಅಕ್ಕ ಅಂತೂ ಬೈಯೋದೇ ಆಯಿತು, ಅವಳ ಜೊತೆ ಮಾತ್ರ ತಿಂತೀಯ, ನಾನು ಕರೆದಾಗ ಒಂದು ದಿವಸನೂ ಬರಲ್ಲ ಅಂತ. ಮತ್ತು ಅದೇ ಅಕ್ಕನಿಗೆ ಹೂವು ಅಂದರೆ ತುಂಬ ಇಷ್ಟ. ರೋಸ್ಗೆ ಕೇಳಿದೆ, 150 ರೂಪಾಯಿ ಅಂದು. ಅಷ್ಟು ದುಡ್ಡಿಲ್ಲ ಕೈಯಲ್ಲಿ. ಸೊ ರೂಮಿಗೆ ವಾಪಸ್ ಬಂದು ತಲೆಯೆಲ್ಲ ನೋವ್ತಾ ಇತ್ತು. ಸೊ ಸ್ಯಾಟರ್ಡೇ ಅಲ್ವಾ, ಸಂಡೇ ಹೇರ್ ವಾಶ್ ಡೇ. ಸ್ಯಾಟರ್ಡೇ ಆಯಿಲೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡೆ. ಹಾಗೆ ನಾನು ನರೋಟೋ ನೋಡ್ತೀನಿ. ನಾನು ನರೋಟೋದು ಫ್ಯಾನ್ ಆಯಿತಾ, ನಂಗೆ ತುಂಬ ಇಷ್ಟ. ನರೋಟೋನೇ ಇಷ್ಟ. ಮತ್ತು ಅದರಲ್ಲಿ ಗಾರ ಬರ್ತಾನಲ್ಲ, ಅವನ್ನ ಇನ್ನೂ ಇಷ್ಟ. ನೀವು ನರೋಟೋದು ಫ್ಯಾನ್ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಇದೊಂಥರ ನರೋಟೋ ನೋಡಿದ್ರೆ ಒಂಥರ ಮೋಟಿವೇಶನ್ ಆಗುತ್ತೆ.
ಸೈಕಾಗಿದೆ ಮಾತ್ರ. ಒಮ್ಮೆ ನೋಡಿ, ನಾರಾಟ ನೋಡ್ಕೊಂಡು ತಲೆ ಬಾಚತೈತೆ. ಅದು ಕೈದು ಎಣ್ಣೆಲ್ಲ ಕ್ಯಾಮರಕ್ಕಾಗಿ ಅದು ಕ್ಲಾರಿಟಿನೇ ಸಿಕ್ಕಿಲ್ಲ. ನಾನು ಅದನ್ನ ನೋಡೇ ಇಲ್ಲ, ಈಗ ನೋಡ್ತಿದ್ದೀನಿ. ಸಾರಿ ಆಯಿತಾ. ಮ್ಯೂಟಾ ಸ್ಕೀಜೋಪ್ರೇನಿಯಾದಲ್ಲಿ ಇದ್ದಂಗೆ ಮ್ಯೂಟಿಸಮ್. ಹಲೋ, ಏನು ಮಾತಾಡಬೇಕು ಹೇಳಿ. ಈಗ ಏನಕ್ಕೆ ಬಂದಿದ್ದೀವಿ ಅಂತ ಹೇಳು. ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಮೌನ ಹೇಳಿದ್ದಾಳೆ ನೈಟೆಲ್ಲ ಕೂತ್ಕೊಂಡು ಹೋಗೋಣ ಅಂತ. ನೈಟೆಲ್ಲ ಅಂತ ಕನ್ಸರ್ನಿಲ್ಲ. ಬಟ್ ನೈಟೆಲ್ಲ ಕೂತ್ಕೊಂಡು ನಗಾಡ್ತೀವಿ. ನಗೋದಂತೂ ಇರುತ್ತೆ ನಮಗೆ. ನಗಾಡಿದ್ರೆ ಒಳ್ಳೇದು. ಸೊ ಒಳ್ಳೆದು ಅಂದ್ಬಿಟ್ಟು ಹುಚ್ಚಿ ಥರ ನಗಾಡ್ತಿದ್ವಿ ಫಸ್ಟ್. ಹೌದು, ನನಗಂತೂ ನಗಡಿ ಅಂತ ಕೆನ್ನೆಲ್ಲ ನೋವುತ್ತೆ ದಿನ. ಇದೇ ಜಾತ್ರೆ. ಹೌದು, ನಾವು ಎಷ್ಟು ನಗ್ತೀವೋ. ಹೌದು, ಇವತ್ತಿಲ್ಲ, ಇವತ್ತು ಸ್ವಲ್ಪ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆನೇ ನಗಡಿ ಆಯ್ತಾ. ವಿಡಿಯೋಸ್ ನೋಡ್ತಾ ಇದ್ರೆ ನೀವು ನಗ್ತಾನೆ ಇರ್ತೀರಾ ಅನ್ಸುತ್ತೆ. ಈಗ ಅವಳು ಹೋಗಿ ಅದೇ ಹಾಸ್ಪಿಟ್ಲಿಂದ ಬಂದು, ಶಿಲ್ಪ ಹೋಗಿ ಈಗ ಫ್ರೆಶ್ ಅಪ್ ಆಗಿ ಈಗ ಬಂದು ಅಷ್ಟೇ. ನಾನೀಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಈಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಈಗ ಪುನಃ ವಿಡಿಯೋ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ನಾವು ಓದೋದು ಕೂಡ ವಿಡಿಯೋ ಮಾಡ್ತೀವಿ ಅದರಲ್ಲಿ, ಮತ್ತೆ ಬ್ಲಾಗಲ್ಲಿ ನೋಡಿ. ಮತ್ತೆ ಮೌನ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು. ಮತ್ತು ಶಿಲ್ಪಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವಳದು ಶಿಲ್ಪ ದ್ಯಾಮ್ಗಾಂಡ್ ಇದೆ, ಮೌನ ಪೂಜಾರಿ ಕ್ರಿಯೇಷನ್. ಅಲ್ಲಿ ಕೆಳಗೇನೆ ಇದೆ ನೋಡಿ, ಹೋಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಈಗ ಹಾಲು ಕಾಯಿಸಿದ್ದೀವಿ. ಮತ್ತು ನನ್ನ ಅಕ್ಕ ಸ್ನ್ಯಾಕ್ಸ್ ಮಾಡಿದ್ದಾಳೆ. ಭಾರಿ ಓದೋರಲ್ವ, ಹೊಟ್ಟೆ ಸಿಗುತ್ತೆ ಅಂದ್ಬಿಟ್ಟು. ಇದು ತಿನ್ನೋಕ್ಕಾಗುತ್ತಾ ಗೊತ್ತಿಲ್ಲ ನನಗೆ, ತಿನ್ನೋಕ್ಕಾಗ್ತಿಲ್ಲ ಅನ್ಕೋತೀನಿ. ಹಾಲು ಇದು ತಿನ್ನಬೇಕಷ್ಟೇ ನಾನಂತೂ. ಸೊ ನಾವು ಓದ್ಕೋಬೇಕಲ್ವ, ಇದ್ರಲ್ಲಿ ನೋಡೋತ್ತಿಗೆ ತಲೆನೋವುತ್ತೆ ಅಂದ್ಬಿಟ್ಟು ಟ್ಯಾಬಿಗೆ ಎಲ್ಲ ಶಿಲ್ಪ ಹಾಕ್ತಾ ಇದ್ದಾಳೆ. ಅಂದರೆ ನೋಟ್ಸದು ಫೋಟೋಸ್ ಎಲ್ಲ ಹಾಗೆ ನೋಡಿ. ಕಳ್ಳಿಗೆ ಅವಳಿಗೆ ಮಾತ್ರ ಕ್ಯಾಮರಾ ಹಿಡಿದಾಗ ನಾಚಿಕೆ ಆಗುತ್ತೆ ಅಂತೆ, ನನಗೆ ನಾಚಿಕೆ ಆಗಲ್ವಾ? ಆಗಲ್ವಾ? ಇವಳಷ್ಟು ನಾಚ್ಕೋತೀನ ನಾನು. ಇವಳಂತೂ ಮುಖಕ್ಕೆ ಹಿಡ್ಕೊಂಡ್ರೆ ಏನು ಬರಲ್ಲ. ಅದು ಹುಟ್ಟು ಗುಣ. ಸ್ವಲ್ಪ ನಾಚಿಕೆ ಜಾಸ್ತಿನೇ ಇದೆ ನನಗೆ. ಎಷ್ಟು ಮಾತಾಡ್ತಾಳೆ ಗೊತ್ತಾ ಅವಳು, ನನಗಿಂತ ಜಾಸ್ತಿ ಮಾತಾಡ್ತಾಳೆ. ಏನು ಹೇಳೋಕ್ಕೆ ಬಂದೆ ಮರ್ತಾಯಿತು. ನಾಚಿಕೆ ಸ್ವಲ್ಪ ಜಾಸ್ತಿ ನನಗೆ, ಅದೇನು ಅಂತ ಗೊತ್ತಿಲ್ಲ. ನಾಚಿಕೆ ಕ್ಯಾಮ್ರಾ ಆನ್ ಮಾಡಿದಾಗ ಮಾತ್ರ. ಕ್ಯಾಮ್ರಾ ಆಫ್ ಆದಾಗ ಮತ್ತೆ ನಮಗೆ ಕ್ಲಾಸಸ್ ತಗೋಬೇಕಾದ್ರೆಲ್ಲ ಎಷ್ಟು ಮಾತಾಡ್ತಾಳೆ ಗೊತ್ತಾ. ಟೀಚರ್ಸ್ ಎಲ್ಲ ಯಾವ ಥರ ಮಾತಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ಅದನ್ನೆಲ್ಲ ಇವು ತೋರ್ಸೋಕ್ಕಾಗಲ್ಲ ಪಾಪ, ಮತ್ತೆ ಅವಳು ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲ ಶಿಲ್ಪ, ಇವಳೊಬ್ಳು ಹಾಳದವಳು. ಇವತ್ತು ಕ್ಲಾಸಲ್ಲಿ ಏನು ಮಾಡಿದ್ದಾಳೆ ಅಂದರೆ, ಸರ್ ಪಾಠ ಮಾಡ್ತಿದ್ದಾರೆ, ಬ್ಯಾಗ್ ಇಟ್ಟಿದ್ದೀನಿ, ಜೋರಾಗಿ ಬೈಬೇಡಿ. ಅವಪ್ಪ ಅದ್ರ ನೋಡ್ಬಿಟ್ಟಿದ್ರೆ ನಮ್ಮ ಕತೆ ಗೋವಿಂದ ಅಷ್ಟೇ. ಪಕ್ಕ ಬಂದು ನಾನು ಗೋಡೆಗೆ ಹಂಗೆ ಅಂಟ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಬರ್ತಾರೆ ಇದ್ದಾಳೆ, ಹಳದೋಳೆ ಆ ಕಡೆ ಸರ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೀನಿ. ಬ್ಯಾಗ್ನ ತಂದು ಇಷ್ಟು ದೊಡ್ಡದಾಗಿ ಇಟ್ಬಿಟ್ಟಿದ್ದಾಳೆ. ಅದಕ್ಕೆ ನಾವು ಕ್ಲಾಸಲ್ಲಿ ಹಂಗೆ ಮಾತಾಡ್ತಾನೆ ಇರ್ತೀವಿ ಹುಚ್ಚರ ಥರ, ಆದರೆ ಟೀಚರ್ಸೇ ಬೇಕಾಗಲ್ಲ. ಮೊನ್ನೆ ನನಗೆ ಅಂತ ಅನ್ಕಾನ್ಷಿಯಸ್ ಆಗಿ ಶಿಲ್ಪ, ನಂಗೆ ಗೊತ್ತೇ ಇಲ್ಲದೆ ಸರ್ ಪಾಠ ಮಾಡ್ತಾ ಇದ್ದಾರೆ, ನನಗೆ ಬೋರ್ ಇರೋದು ಪೆನ್ ತಗೊಂಡು ಚುಚ್ತಿದ್ದೀನಿ ಬ್ಯಾಗಿಗೆ. ಅದು ಅಯ್ಯೋ ಅದು ವಿಡಿಯೋ ಮಾಡೋ ಚಾನ್ಸ್ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ಬೇಕು, ಎಷ್ಟು ನಗು ಬರುತ್ತೆ ಗೊತ್ತು. ಶಿಲ್ಪಂದು ಸಣ್ಣ ಸಣ್ಣ ಕಣ್ಣಲ್ಲಿ ಹಿಂಗೆ ಪಕ್ಕದಲ್ಲಿ ಕೂತ ನಾನು ಅವಳನ್ನ ನೋಡ್ತಿಗೆ, ನನಗಂತೂ ನಗು ಕಂಟ್ರೋಲೇ ಆಗಲ್ಲ. ಬರೀ ನನ್ನ ಫೇಸ್ ತೋರಿಸ್ಕೊಂಡೇ ಮಾತಾಡ್ತಾಳೆ. ನಿನ್ನ ಫೇಸ್ ತೋರಿಸು, ನಾನು ಹಿಡ್ಕೋತೀನಿ. ಮಾತಾಡಿ ಇವಾಗ ಮಾತಾಡಲ್ಲ. ಮಾತಾಡಿ ಸಾಯಿ. ನೋಡಿ ಬರೀ ಇವಾಗ ಎಷ್ಟು ಮಾತಾಡ್ತಿದ್ಲಲ್ವಾ, ಫೇಸ್ ಹತ್ರ ಕ್ಯಾಮ್ರಾ ಹಿಡಿದ್ರೆ ಸಾಕು, ಭಾರಿ ನಾಜುಕ್ ನಾರಿ ಥರ ಮಾತಾಡ್ತಾಳೆ. ಎಲ್ಲ ಡವ್, ಅದೆಲ್ಲ ಡವ್. ಕಣ್ಣು ಮುಚ್ಕೊಂಡು ಮಾತಾಡು ಅಲ್ವಾ ಅಕ್ಕ, ಬರೀ ಡವ್ ಮಾಡ್ತಾಳಲ್ವಾ. ಅಯ್ಯೋ ಓದಬೇಕು, ಹೌದು ಸ್ಟಾರ್ಟ್ ಮಾಡೋಣ ನಾನು. ಕೊನೆಗೂ ಗೈಸ್ ಇವಾಗ ಓದ್ತಾ ಇದ್ದೀವಿ. ನನಗಂತೂ ಚೆಂದ ಅರ್ಥ ಆಗ್ತಿದೆ ರಿಸರ್ಚ್. ಇಷ್ಟು ದಿನ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದು ಅಂದ್ಕೊತಿದ್ದೀನಿ. ನನಗಂತೂ ಖುಷಿ ಆಗ್ತಿದೆ, ಯಾಕಂದರೆ ತುಂಬ ಚೆಂದ ಅರ್ಥ ಆಗ್ತಿದೆ. ನೋಡಿ ಶಿಲ್ಪನವರು
ಬರೀತಾ ಇದ್ದಾಳೆ. ನಾನಂತೂ ಬರೆಯೋದ್ರಲ್ಲಿ ಸಂಕಟ. ಆಲ್ರೆಡಿ ನೋಟ್ಸ್ ಬರೆದಿದ್ದೆ ಕಷ್ಟದಲ್ಲಿ, ಪುನಃ ಅದನ್ನ ಇನ್ನೊಂದು ರೌಂಡಿಗೆ ಬರೀತಾ ಇದ್ದೆ. ದೊಡ್ಡ ಪೋಸಿಗೆ ನೋಡಿ ಬರಿತಾ ಇದ್ದೆ. ಮತ್ತು ನನಗೆ ಸಾಕಾಗೋಯ್ತು. ಸೊ ಕೈ ನೋವು ಯಾಕೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬಿಟ್ಬಿಟ್ಟೆ. ಮೊಬೈಲ್ ನೋಡ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗೋಣ. ಇಲ್ಲೇ ಆಲ್ರೆಡಿ ಬರೆದಿದ್ದೀನಲ್ವ, ತಪ್ಪು ಬರ್ದಿದ್ದೀನಿ. ಸ್ವಲ್ಪ ಹೊಡ್ದಾಕಿಲ್ಲೇ ಕರೆಕ್ಷನ್ ಮಾಡ್ಕೋತೀನಿ ಅಷ್ಟೇ. ಶಿಲ್ಪ ಓದ್ತಿದ್ದೆ. ಏನು ಅನ್ನಿಸ್ತಿದೆ ಶಿಲ್ಪ ಈಗ ಓದೋದಿಗೆ? ಪರವಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖುಷಿಯಾಗಿದೆ. 1 ಅವರಲ್ಲೇ ಆ್ಯಕ್ಚುಲಿ ಎಷ್ಟೋ ಟಾಪಿಕ್ ಓದ್ಬಿಟ್ಟು ನಾವು ಅದೇ ಎಕ್ಸಾಮ್ ಬರೆದ್ಮೇಲೆ ಗೊತ್ತಾಗುತ್ತೆ. ನಾನಂತೂ ಕೇಸರಿ ಬಾತು, ವಾಟರ್ ಮೆಲನ್ ಅಂದ್ಕೊಂಡು ಬರೋ ಎಕ್ಸಾಂಪನ್ನೆಲ್ಲ ಅಲ್ಲೇ ತುಂಬಿಸ್ಕೋತಿದ್ದೀನಿ. ಬರೀ ತಿನ್ನೋದನ್ನೇ ಹಾಕೋತಿದ್ದೀನಿ. ಹಾಗಾಗಿ ನನಗೆ ಚೆಂದ ಅರ್ಥ ಆಗ್ತಿದೆ. ಈಗ ಟೈಮ್ ಬಂದು 11:25 ಆಗಿದೆ. ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಓದ್ಕೊಂಡಾಯಿತು. ಈಗ ಶಿಲ್ಪ ಅನ್ನ ಮತ್ತು ಪಲ್ಯ ತಿಂತಿದ್ದಾಳೆ. ಮತ್ತು ಅವಳಿಗೆ ರಾಗಿ ಮಾಲ್ಟು. ಮತ್ತು ಇದು ನನಗೆ ಅದೇನು ಗೊತ್ತಿಲ್ಲ, ಅದೇನೋ ಸ್ಪಂಜ್ ಟೈಪ್ ಹಾಕಿದ್ರು. ನಾನು ಹಿಂಗೆ ಕೈಯಾಗಿ ಕೇಳ್ಕೊಂಡು ಈಗ ನೋವ್ತಾ ಇದೆ ಹಲ್ಲು. ಅದಕ್ಕಿದೆ ಗತಿ ಅಂದ್ಬಿಟ್ಟು ಅಕ್ಕ ಮಾಡಿ ಕೊಟ್ಟಿದ್ದಾಳೆ. ಸರಿ, ಊಟ ಮಾಡಬೇಕೀಗ. ಅವಳಿ ಜಾತ್ರೆ ಏನೋ ನೋಡ್ಕೊಂಡು ಬರ್ತಾಳೆ. ಏನು ಲವ್ ಸ್ಟೋರಿ ನಾವು ಯೂಟ್ಯೂಬಲ್ಲಿ ಏನು ಬರುತ್ತೋ ಬ್ಲಾಗ್ಸ್ ನೋಡ್ತಾ ಇದ್ದೆ. ಇಲ್ಲಿ ನೋಡಿ, ಬುಕ್ಕೆಲ್ಲ ಒಂದು ಸೈಡಲ್ಲಿ ಒಂದು ಮೂಲೆಗೆ ಸಾಕಿದೆ. ಇಲ್ಲೆಲ್ಲ ಟ್ಯಾಬ್ಗಂತೂ ಬೆಲೆನೇ ಇಲ್ಲ. ಟ್ಯಾಬೇ ಪರವಾಗಿಲ್ಲ, ಲ್ಯಾಪ್ಟಾಪ್ಗಂತೂ ಇನ್ನೂ ಬೆಲೆ ಇಲ್ಲ. ಅಲ್ಲೆಲ್ಲೋ ಅಲ್ಲಿ ನೋಡೋದು, ಅದ್ರ ಮೇಲೆ ಗೊಂಬೆ ಇಟ್ಟಿದ್ದೀನಿ. ನೋಡಿ ವಿಡಿಯೋ ಮಾಡ್ತಿದ್ದಾಳೆ. ಇಲ್ಲೆಲ್ಲ ಬುಕ್ ಇದೆ. ಇಲ್ಲಿ ನಾನು ಬಿತ್ಕೊಂಡಿದ್ದೀನಿ. ಅರ್ಧ ನಿದ್ದೆ ಆಯಿತು ನಂದಂತೂ. ಈಗ 12:15 10 ಗಂಟೆಗೆ ದಿನ ಮಲ್ಗೋರಿಗೆ 12:15 ಎಚ್ಚರಿಕಿದ್ದೀವಿ. ಅಯ್ಯೋ ನಂಗೆ ಆಗ್ತಾಯಿಲ್ಲ. ಫುಲ್ಲು ನಿದ್ದೆ ಜಾರಿದೆ ಕಣ್ಣಲ್ಲಿ. ಇವಾಗ ಮಲ್ಕೋಬೇಕು. ಬೆಡ್ಡೆಲ್ಲ ಕ್ಲೀನ್ ಮಾಡಿ ನಿದ್ದೆ ಈಗ ನಮ್ಮದು. ಹಂಗೋ ಹಿಂಗೋ ಮಾಡಿ ಈಗ ಟೈಮ್ 1 ಗಂಟೆ ಆಗಿದೆ. ಸೊ ನಾನು ಶಿಲ್ಪ ಈಗ ವಿಡಿಯೋ ಎಡಿಟ್ ಮಾಡಿ ಇವತ್ತದು ನಿಮಗೆ ನಾಳೆ ಬರುತ್ತೆ, ಅಂದರೆ ಸಂಡೇ ಅಪ್ಲೋಡ್ ಮಾಡ್ತಿದ್ದೀವಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಲವ್ ಯು ಆಲ್. ಟಾಟಾ. ಗುಡ್ ನೈಟ್, ಬಾಯ್. ನಾವೇ ಲೈಟ್ಸ್ ಎಲ್ಲ ಹಾಕೊಳ್ಳೋಣ.